ನಡೆದರೆ ಈ ಮಾಂತೇಶ ನನ್ನ ಕುಚ್ಚ ಕಲಿಸಿದ್ದಾರೆ. ಅವರ ಬಾಳು ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಏನಮ್ಮ ಬೆಳಗಿನಿಂದ ಮನೆಯಲ್ಲಿ ಇನ್ನು ಕಾಡ್ತಾನೆ ಇಲ್ವಲ್ಲ, ಎಲ್ಲಿಗಪ್ಪ? ಅಮ್ಮ, ಮನೆಯಲ್ಲಿ ಕಾಲ ಕಳೆಯಲು ನನಗೆ ತುಂಬಾ ಬೇಸರ ಬರ್ತಾ ಇತ್ತು. ನೋಡಮ್ಮ, ಊರ್ದವ್ರಿಗೆ ಮಹೇಶ ಸೋಮ ಬಂದಿದ್ರು, ಅವ್ನ ಕಾಣಕ್ಕೆ ಹೊರಗಡೆ ಹೋಗಿದ್ದಮ್ಮ. ಅಲ್ಲ ಮಹದೇಶ, ನೀನು ಊರಿಗೆ ಬರುದೇ ಬಂದ್ರು ಕೂಡ 4 ದಿವಸ ಅಲ್ಲ 4 ತಾಸು ಕೂಡ ಇರೋದಿಲ್ಲ ಅಂತ ಹೇಳ್ತೀಯ. ನಿಮ್ಮಪ್ಪನು ಬೆಳಗಿನಿಂದ ಮಹದೇಶ ಇಲ್ಲಿ ಅಂತ ಮನೆಯೆಲ್ಲ ಹುಡುಕಿದ್ದು ನೋಡಪ್ಪ. ನೀನ್ ಮಾತ್ರ ಇವತ್ತು ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಿಟ್ಟು ಹೇಳಿದ್ದು ತಾನೆ. ಮೊದ್ಲಿ ಹಾಲು ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನನಗೆ ಹಾಲು ಕುಡಿಸಲು ಬಂದಿರುವೆ ಅಲ್ಲ. ಈಗ ನಾನು ಚಿಕ್ಕ ಮಗು ಮಾಂತೇಶ್ ಅಲ್ಲಮ್ಮ, ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗಮ್ಮ ನಾನು. ದೊಡ್ಡವನಾಗಿ ದೊಡ್ಡ ಸ್ಥಾನದಲ್ಲಿದ್ರು ಈ ಹೆತ್ತವರ ಪಾಲಿಗೆ ಇನ್ನು ಚಿಕ್ಕ ಮಗುಗೆ. ಅದು ಅಲ್ಲದೆ ನೀನು ಚೊಕ್ಕಾಗಿ ಬಾಳ್ಬೇಕು ಅಂತ ಚಿಕ್ಕ ವಯಸ್ಸಿಂದ ನಿನಗೆ ಹಾಲು ಕುಡಿಸ್ತಾನೆ ಬರ್ತೀವಿ. ಆ ಅಭ್ಯಾಸವನ್ನ ನಾವು ಇನ್ನೂವರೆಗೂ ಬಿಟ್ಟಿಲ್ಲ. ಅಷ್ಟೇ ಅಲ್ಲದೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ಯಾವುದೇ ರೀತಿ ಹೇಳಿಲ್ಲ. ಮೊದಲೇ ಹಾಲು ಅಮ್ಮ, ಎತ್ತ ಕರೆನ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳಿಯಬೇಡಮ್ಮ. ತಾರಮ್ಮ ಹಾಲು. ಅಮ್ಮ ಖುಷಿ ಆಯ್ತಾ ಅಮ್ಮ? ಏನಪ್ಪ? ನಿನ್ನೆ ರಾತ್ರಿ ನಾನು ತಡವಾಗಿ ಬಂದಿದ್ದಕ್ಕೆ ಅಪ್ಪ ಏನಾದ್ರೂ ತಪ್ಪು ತಿಳಿದುಕೊಂಡರೆ? ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ದರೆ ತಾನೇ ತಪ್ಪು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ನೀನು ಕುಡಿದು ಓಲ ಅಂತ ಮನೆಗೆ ಬಂದೆ. ನಾನು ನಿನ್ನ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗಿ ಮಲಗಿಸ್ದೆ. ಮಾತನಾಡುವ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ. ಈ ಮನೆತನದ ಘನತೆಯ ಅರಿವು ಕೂಡ ನಿನಗಿರ್ಲಿಲ್ಲ. ಮಾಂತೇಶ, ಹೆತ್ತ ತಾಯಿಯಾಗಿ ನಾನಿಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತಿದ್ದೆಪ್ಪ. ಇದು ಮಾನವತರ ಬಳಿ, ಇದು ಧರ್ಮವಂತರ ಬಳಿ. ಇಂಥ ಮನೆತನದಲ್ಲಿ ಹುಟ್ಟಿದ ನೀವು 10 ಜನ ಮೆಚ್ಚಿಕೊಳ್ಳುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಇಂಥ ಚಿಕ್ಕ ವಯಸ್ಸಿನಲ್ಲಿ ಕುಡಿಯುವುದು, ಸೇದುವುದು, ಚೂಚಾಡುವುದು ಇದೆಲ್ಲ ಮಾಡಿದ ನಿಜವಾದ್ರೆ ನಿನ್ನ ಜೀವನದಲ್ಲಿ ದುರಂತ ತಪ್ಪಿದ್ದೆಲ್ಲ ಮಹಾಂತೇಶ. ಅಮ್ಮ, ಏನು ಹೇಳುತ್ತೀರಿ ನೀನು? ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧವೇ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ. ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯುವುದು ತಪ್ಪಲ್ಲಮ್ಮ. ಹಾಗಂತ ನೀ ತಿಳಿದುಕೊಂಡಿದ್ಯಪ್ಪ. ಆದ್ರೆ ನಾವು ತಿಳಿದುಕೊಳ್ಳಬೇಕಲ್ಲ, ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ. ಇಂಥ ಮನೆಯಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಅದಕ್ಕೆ ಆ ತಪ್ಪನ್ನ ನೀನ್ ಮಾಡಬೇಡ ಅಂತ ನಾನು ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ತಿಳಿಯಿತಮ್ಮ, ಎತ್ತವರ ಹಾಗೆ ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದಕ್ಕೆ ಅಪ್ಪ ಏನಾದರೂ ತಪ್ಪು ತಿಳಿದುಕೊಂಡರೆ, ಅಮ್ಮ, ನಾನು ಕುಡಿದು ಬಂದಿದ್ದಕ್ಕೆ ಶಿಕ್ಷೆ ನೀಡುವುದಾದರೆ ನಿನಗೆ ಕಿಲಿಗೆ ಬಿಡುವಷ್ಟ ಸಣ್ಣ ಗುಣದವಳೆಲ್ಲಪ್ಪ ಈ ನಿನ್ನ ತಾಯಿ. ನೀನು ತುಂಬಾ ಚೆನ್ನಾಗಿ ಸಂಸ್ಕೃತಿ ಸಂಪ್ರದಾಯ ಇದನ್ನೆಲ್ಲ ಕಲಿತು ಬದುಕಬೇಕಿರೋದೇ ಈ ನಿನ್ನ ತಂದೆ ತಾಯಿ ಆಸೆಯಪ್ಪ. ನೋಡು ಮಹಾಂತೇಶ, ನೀನು 100 ತಪ್ಪು ಮಾಡಿ ಬಂದ್ರೆ ಕೂಡ
ಬಂದ್ರೆ ನಿಮ್ಮ ಮಗ ಮಹಾಂತೇಶ ಬೆಂಗಳೂರಿಗೆ ಹೋಗ್ತಾನಂತೆ. ಖರ್ಚಿಗೋಸ್ಕರ 10,000 ಹಣ ಬೇಕು ಅಂತ ಕೇಳ್ತಾ ಇದ್ದ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಮಹಾದೇವಿ, ನಿನ್ನ ಮಗನಿಗೆ 10,000 ರೂಪಾಯಿ ಕೊಡಬೇಕೆ? ನನ್ನನ್ನೇ ಕೇಳಬೇಕೆ? ಮಹಾದೇವಿ, 10,000 ರೂಪಾಯಿ ಏಕೆ? 50,000 ರೂಪಾಯಿ ಕೊಟ್ಟು ಕಳಿಸು. ಇದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಆದರೆ ಒಂದೇ ಒಂದು ಮಾತು ಮಹಾಂತೇಶ, ನಿನ್ನ ಹತ್ರ ಕೇಳೋದೊಂದು ಮಾತಿದೆ. ಏನು ಹೇಳಿ ಅಪ್ಪಾಜಿ, ನಿಮ್ಮ ಮಾತು ಚಾಚು ತಪ್ಪದೆ ಪಾಲಿಸ್ತೀನಿ. ನೋಡು ಮಹಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಐಶ್ವರ್ಯ, ಸಿರಿ, ಸಂಪತ್ತು ಎಲ್ಲ ಆಸ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು, 40 ಹಳ್ಳಿಗಳಿಗೆ ನ್ಯಾಯ ಹೇಳಬೇಕಾದವನು. ನನ್ನ ವಯಸ್ಸು ಎಳೆಯುತ್ತಾ ಹೋಗುತ್ತದೆ, ಆದರೆ ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಈ ಬೆಳೆಯುವ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ನಿನ್ನ ಜೀವನದಲ್ಲಿ. ಈ ಪರಿಶುದ್ಧವಾದ ಜೀವನವನ್ನು ಕಂಡು ಈ 10 ಜನರು ಮೆಚ್ಚಿಕೊಳ್ಳುವಂತಿರಬೇಕು ಮಹಾಂತೇಶ, ಮೆಚ್ಚಿಕೊಳ್ಳುವಂತಿರಬೇಕು. ತುಚ್ಛವಾದ ಇಚ್ಛೆಗಳು ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತೆ ಚಂದನವರದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಲ್ಲಿ ಮಹಾಂತೇಶ, ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ಎತ್ತವರ ಕರೆಗೆ ಯಾವ ಕಳಂಕತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ಮಾನ ಮರ್ಯಾದೆ ಶಿಖರವನ್ನೇರಿ ನಿಮ್ಮ ನ್ಯಾಯ, ನೀತಿ, ಧರ್ಮದ ಉಸಿರಾಗಿ ಸದಾ ಆಶೀರ್ವಾದದಲ್ಲಿ ನಿಮ್ಮ ಮಾತಿನಂತೆ ಆಶೀರ್ವಾದ ಮಾಡಪ್ಪಾಜಿ. ನಂಬುತ್ತೇವೆ ಮಹಾಂತೇಶ, ನಿನ್ನನ್ನು ನಂಬುತ್ತೇವೆ. ಹೆತ್ತವರು ಹೆತ್ತ ಮಗನನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು ನಾವು? ಮಹಾಂತೇಶ, ನಮ್ಮ ಮನಸ್ಸಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು. ಆದರೆ ನಾನು ಹೇಗೆ ಈ ಮಾತನ್ನು ಹೇಳುತ್ತೇನೆ ಗೊತ್ತೇ? ಹೆತ್ತವರ ಆಸೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯಗಳೆಂಬ ಕಾಳು ಕಡ್ಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಎಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಚರಣರ ಹಕ್ಕಿಯಾಗಲಿ ಎಂದು ನಾನು ಆಸೆ ಹೊತ್ತು ಕುಳಿತಿದ್ದೇನೆ ಮಹಾಂತೇಶ. ಆದರೆ ಆ ಹಕ್ಕಿ ರೆಕ್ಕೆ ಬರಿದ ಮೇಲೆ 10 ಜನರನ್ನು ಕುಕ್ಕುವ ರಣಹದ್ದು ಆಗಬಾರದೆಂದು ನಾನು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಾಂತೇಶ, ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಅಪ್ಪ, ನಿಮ್ಮ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿಮಾಂಸ ತಿನ್ನುವ ರಣ ಹತ್ತಲ್ಲ. ಈ ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಹರಿಗಿಡಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಎತ್ತವರ ಕಡೆಗೆ ಕೀರ್ತಿ ತರುವುದು. ಅಪ್ಪ, ನಾನು ಹೋಗಿ ಬರ್ತೇನಮ್ಮ. ಸರಿ ರುದ್ರ, 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 ಅಲ್ಲ ಇನ್ನ ಬಂದು 4 ದಿನ ಆಗಿಲ್ಲ, ಅಲ್ಲೇ ಬೆಂಗಳೂರು ಹೊಂಟಿನಿ ಅಂತೀರಲ್ರಿ. 4 ದಿನ ಇಂದ ಊರ ಜನರೆಲ್ಲ ಪರಿಚಯ ಮಾಡ್ಕೊಂಡ್ರೆ ಏನ್ ಬರ? ಇಲ್ಲ ರುದ್ರ, ಈಗ ಅರ್ಜೆಂಟ್ ಕೆಲಸವಿದೆ. ಖಂಡಿತ ಸಮಯ ಸಿಕ್ಕಾಗ ಬರ್ತೀನಿ. ರುದ್ರ, ಒಳಗಡೆ 10,000 ರೂಪಾಯಿ ಇದೆ. 10,000 ರೂಪಾಯಿ ತೆಗೆದುಕೊಂಡು ಮಹಾಂತೇಶ ಸೂಟ್ ಕೇಸ್ ಲಿಟ್ಟು ಕಳಿಸು, ಯಾಕಂದ್ರೆ ಬೆಂಗಳೂರಿಗೆ ಹೋಗ್ತಾನಂತೆ. ಹೌದೇನ್ರಪ್ಪ? ನೋಡ್ತೀನಪ್ಪ, ಸೂಟ್ ಕೇಸ್ ಐತೆ, ಬ್ಯಾಗ್ ಐತೆ, ನೋಡಿ ತಗೊಂಡ್ಬರ್ತೀನಿ. ಸರಿ ಸರಿ, ಅಷ್ಟೇ ಮಾಡೋಣ. ಅಮ್ಮ, ಊರಿಗೆ ಮುಟ್ಟಿದ ತಕ್ಷಣ ಫೋನ್ ಮಾಡಪ್ಪ. ಖಂಡಿತ ಮಾಡ್ತೀನಿ. ಮರ್ತ್ಬಿಡ್ಬೇಡ. ಇಲ್ಲ, ಮರೆಯಲ್ಲಮ್ಮ. ಸರಿ. ಹಾ, ಸೂಟ್ ಕೇಸ್ ಇಲ್ರಿ, ಎಲ್ಲ ಬ್ಯಾಗ್ ಹಾಕಿ. ಸರಿ ಸರಿ, ಅದೇ ತೆಗೆದುಕೊಂಡು ಹೋದ್ರ. ಹ್ಞೂನ್ರಿ ಅಪ್ಪ. ತಡರ, ನೀವು ಬೆಂಗಳೂರು ಹೊಂಟ್ರಿ ಅಲ್ರಿ? ಹೌದು. ಬೆಂಗಳೂರಾಗ ನನ್ನ ಮಗಳು ಅಲ್ಲೇ ಸಾಲಿ ಕಲಿಯಕತ್ತೇಳ್ರಿ. ಮತ್ತೆ ಎಲ್ಲಾರ ಕಂಡ್ರ ನಿಮ್ಮಪ್ಪ ದೇಶದ ನಾವು ಅಂತ ಬಿಟ್ಟು ಹೇಳ್ತೀರೇನ್ರಿ? ಬೆಂಗಳೂರಲ್ಲಿ ಯಾವ ಕಾಲೇಜು ಎಲ್ಲಿದ್ದಾಳ ಅಂತ ಹುಡ್ಕೋಬೇಕು. ಹೌದು ರುದ್ರ, ನಿನ್ನ ಮಗಳು ವಿಳಾಸ ನಿನ್ನ ಹತ್ರ ಇದೆಯಾ? ಅದೇನೋ ಚಿಕ್ಕ ಕೊಟ್ಬಿಟ್ಟಿಲ್ರಿ, ಮತ್ತೆ ಇನ್ನೊಂದ್ಸಲ ಯಾವಾಗ ಬರ್ತೀರಲ್ಲ ಅವಾಗ ಆಕೆ ಅಡ್ರೆಸ್ ಎಲ್ಲ ಕೊಡ್ತಾರಂತೆ. ಬರ್ರಿ ಬಸ್ ಗೀಸ್ ಹೋಗಿತ್ತು, ಮಗ ನಿಮ್ಮನ್ನ ಬಸ್ ಸ್ಟ್ಯಾಂಡ್ ನನ್ನ ಮಕ್ಕಳು ನೀನ್ ಮೊದಲು ಬೆಂಗಳೂರಿಗೆ ಹೋದ ತಕ್ಷಣ ಇಲ್ಲಿ ಚುಟ್ಟು ಕತ್ತರಿಸ್ಬೇಕು.
ನೀವಿನ್ನ ಇಲ್ಲೇ ಇದ್ದೀರಲ್ಲ, ಹೊಟ್ಟೆ ತುಂಬಾ ಇಷ್ಟ ಇದೆ. ಊಟ ನೀವು ಮಾಡ್ಬೇಕು. ಯಾವಾಗ್ಲೂ ಇದ್ದೀರಲ್ಲ, ನಡೀರಿ ಊಟ ಮಾಡಿವ್ರಂತೆ. ಆಯ್ತು ಹೋಗೋಣ ನಡ್ರಿ. ಜೊತೆಯಾಗಿ